ಹಿಂದಾದಂಥ ಮಾದರಿಯವ ಇವತ್ತೊಂದು ಮಾಡಿ ಇಲ್ಲೇ ಪ್ರತಿಯೊಂದಕ್ಕೂ ಗಣಿತಕ್ಕೆ ಏನಿರ್ತಾವೆ ಇವು ಸಿಂಪ್ಲಿಫಿಕೇಶನ್ ಬರ್ತಿರ್ತಾವೆ ಇವು ಅಪ್ ಟು ಓಲ್ಡ್ ICIC ಅಭ್ಯಾಸ ಇದನ್ನೆಲ್ಲ ಮಕ್ಕಳು ಕಲಿಬಹುದು. ಇದು ಓಲ್ಡ್ ICIC ಅಭ್ಯಾಸದಾಗ ಬರ್ತದೆ. ಇದು ಬಿಡಿಸೋದಾಯ್ತಂದ್ರೆ ನೋಡ್ರಿ, ಈಗ ಇವು ಸಣ್ಣ ಭಿನ್ನರಾಶಿಯು ಮುಂದೆ ನಿಮ್ಮ ಸಿಂಪ್ಲಿಫಿಕೇಶನ್ ಭಾಳ ದೊಡ್ಡ ಬರ್ತಾವೆ. ಅವಾಗ ನಿಮಗೆ ಇದು ಭಾಳ ಹೆಲ್ಪ್ ಆಗ್ತವೆ. ಎಲ್ಲ ಅಧಿಕ ಗುಣಾಕಾರ ಭಾಗಾಕಾರ, ಆಮೇಲೆ ಬಾರ್ ಬಂತು, ಆಮೇಲೆ ಮೈನಸ್ ಬಂತು. ಅವು ಏನಾಗ್ತಾವ, ಅವು ನೀವು ಬಾಯಲ್ಲೇ ಸಿಂಪ್ಲಿಫಿಕೇಶನ್ದಾಗ ಉತ್ತರ ಇಡಬಹುದು. ಇದು ಒಂದು ಅನುಕರ ನಂಬರ್ ಏನದಲ್ಲ ಬೇಸಿಕ್ ಇರ್ತದೆ. ಇದು ಹಿಂದಿನ ಅನುಕರ ನಂಬರ್ ಒಂದು ಅಭ್ಯಾಸ ಮಾಡಿದರೆ ಇದು ತಿಳಿತು. ಅದು ಭಾಳ ಇಂಪಾರ್ಟೆಂಟ್. ಒಂದು ಅಭ್ಯಾಸ ಏನದ, ಆ ಅನುಕರ ನಂಬರ್ 1 ಅನುಕರ ನಂಬರ್ 2 ಇವು ಎರಡು ನೀವು ಏನಾದರೂ ಮೇ 30 ಜೂನ್ 5ನೇ ತಾರೀಕು ಒಳಗಡೆ ಕಲ್ತ್ರಿ ಅಂತಂದ್ರೆ ಭಾರಿ ಪಿಕಪ್ ಆಗಿಬಿಡ್ತಾರೆ. ಬೇಕಾದ ಕೋಚಿಂಗ್ ಕ್ಲಾಸ್ಗೆ ಹೋಗ್ಬೋದು. ನೀವು ಮಾಡೋದಾಗಿದೆ ಅಂತ ತಿಳ್ಕೊಂಡು ಇದನ್ನು ವೇಗವಾಗಿ ಹೆಂಗೆ ಮಾಡಬೇಕು ಅನ್ನೋದು ಮೊದಲು ತೋರಿಸ್ತಾನೆ ನಾನು. ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡಬೇಕು. ಮೊದಲು ಎಲ್ಲದಕ್ಕೂ ಟ್ರಿಕ್ಸ್, ಯಾಕಂದ್ರೆ ಈಗ OMR ಪೇಪರ್ ಬಂದದ್ದರಿಂದ ನೀವು ಬಾಯಿಲೇ ಉತ್ತರ ಹಾಕಬೇಕಾಗ್ತದೆ. ಹೆಂಗೆ ಹಾಕಬೇಕಾಗ್ಯದಂದ್ರೆ ಪೂರ್ಣ ಸಂಖ್ಯೆನೂ ಅದೇ ಅದ, ಛೇದನೂ ಅದೇ ಅದ ಅಂದ್ರೆ ಇದರ ಅಂಶ ಉತ್ತರ ಆಗ್ತದೆ. ನೋಡ್ರಿ, ಭಾಳ ಹೇಳಾಗ ಲಕ್ಷ್ಯ ಕೊಟ್ಟು ಕೇಳಬೇಕು. ಇದನ್ನು ಮಾಡ್ಕೋತ ಕೂಡೋದ್ರೊಳಗೆ ನಾ ಏನು ಹೇಳ್ತಾನೆ, ಈಗ ಪೂರ್ಣ ಸಂಖ್ಯೆನೂ ಅದೇ ಛೇದನೂ ಅದೇ ಅದ ಅಂದಾಗ ಏನಾಗ್ತದೆ, ಇದನ್ನು ಮಿಶ್ರ ಭಿನ್ನ ರಾಶಿ ಮಾಡಿದಾಗ ಅಂಶ ಏನು ಬರ್ತದೆ ಅದೇ ಉತ್ತರ ಆಗ್ತದೆ. ಇಷ್ಟ ನಾವು ಆ ಅಭ್ಯಾಸನ ನಾವೇನು ಮಾಡಿದ್ವಿ, ಶೋಧನೆ ಅಂದರೆ ಇನ್ವೆಸ್ಟಿಗೇಷನ್ ಅಂದ್ರೆ ಈ ಗಣಿತ ಏನಂತಾರೆ ವೇದಿಕ್ ಮ್ಯಾಥಮೆಟಿಕ್ಸ್ ಹೆಂಗೆ ಬರ್ದಾರ ಅವರು ಅನುಭವದಿಂದ. ಹೇಳಾಗ ಲಕ್ಷ್ಯ ಕೊಟ್ಟು ನೋಡಿದ್ರಿ ಅಂದ್ರೆ ಮುಗೀತು. ಪೂರ್ಣ ಸಂಖ್ಯೆ ಮತ್ತು ಛೇದ ಒಂದೇ ಆಗಿತ್ತು ಅಂದ್ರೆ ಇದರ ಅಂಶ ಉತ್ತರ ಆಗ್ತದೆ. ಬೇಕಾದ್ರೆ ಮಾಡಿ ನೋಡ್ರೆ, ಮೊದಲೇ ಹೇಳಿದ್ ನೋಡು, 1 ಬಾಯ ಅಂದ್ರೆ ಗುಂಡೆ, 7 14 1 15 ತಾಳಗೆ 7 ಬಂತು. ಏನು ಹೇಳಿದ್ದೆ ನಾನು, ಅಂಶನೇ ಉತ್ತರ ಆಗ್ತದೆ ಅಂತ ಹೇಳಿದ್ದೆ. ಆಗಿದ್ದಿಲ್ಲ ನೋಡಿ, ಈ 7 ಈ 7 ನೋಡಿ 15 ಛೇದ 1 ಇತ್ತು ಅಂದ್ರೆ ಇದನ್ನ ಏನು ತಿಳ್ಕೊಬೇಕು, ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊಬೇಕು. ಇಂಥ ಕ್ಲೀವ್ಗಳು ಬಂದು ಅಂದ್ರೆ ನೀವು ಕಚ್ಚಾ ಉಪಯೋಗ ಮಾಡಲಾರ್ದ ನವೋದಯ ಪೇಪರ್ ಹಾಕಿದಂಥ ಉದಾಹರಣೆಗಳು ನಮ್ಮ ಶಾಲೆ ಒಳಗೆ ಅದನ್ನು ತಿಳ್ಕೊಬೇಕು. ಈಗ ಒಂದು ಅರ್ಥ ಮಾಡ್ಕೋಬೇಕು. ಈಗ ನಿಮಗೇನು ಹೇಳಿದ್ದನ, ಇದು ಪೂರ್ಣ ಸಂಖ್ಯೆ ಮತ್ತು ಛೇದ ಒಂದೇ ಬಂದಾಗ ಅದರ ಅಂಶ ಉತ್ತರ ಇರ್ತದೆ. ಉದಾಹರಣೆಗಾಗಿ 7 14 1 15 ಉತ್ತರ ನೀವು ಹಾಕಿಬಿಡ್ರಿ ಅಂತ ಮೊದಲೇ ಹೇಳಿದ್ದೆ ನಾನು. ನೋಡ್ರಿ, ಇಂಥ ಗಣಿತಗಳನ್ನು ಹೇಳುವಾಗ ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ಸುಮ್ಮ ಬಡ ಗಣಿತ ಮಾಡೋದಲ್ಲ. ನೀವು ಯಾರು ಬೇಕಾದ ಇದು ಎದಕ್ಕೆ ಉಪಯೋಗ ಆಗ್ತದಂದ್ರೆ ಪ್ರತಿಯೊಂದು ಎಂಟ್ರನ್ಸ್ ಎಕ್ಸಾಮ್ದಲ್ಲಿ OMR ಪೇಪರ್ಗಳನ್ನು ನೀವು ಆನ್ಸರ್ ಬಾಯದಿಂದ ಹಾಕ್ಬೋದು. ಅದಕ್ಕೆ ನಾನು ಇದರ ಪ್ಲಸ್ನಾಗೂ ಕ್ಲೀವ್ ಅದ, ಮೈನಸ್ನಾಗ ಕ್ಲೀವ್ ಅದ, ಭಿನ್ನರಾಶಿ ಕೂಡಿಸೋದ್ರಾಗ ಕ್ಲೀವ್ ಅದಾವ. ನೀವು ವೇದಿಕ್ ಮ್ಯಾಥಮೆಟಿಕ್ಸ್ 30 ವರ್ಷದಿಂದ ನಾವು ಅಭ್ಯಾಸ ಮಾಡಿದ್ದು. ಹಳಿ ಓಲ್ಡ್ ವೇದಿಕ್ ಮ್ಯಾಥ್ಸ್ ಮತ್ತೆ ಬೇರೆ ಅದಾವ. ಇಲ್ಲಿ ನೋಡಿ, ಇದರ ಉತ್ತರ ನಾವು ರೀತಿ ಪ್ರಕಾರ ಕಲೀಲಿಕ್ಕೆ ಬೇಕು. ನೋಡಿ, 2 3 6 6 1 7 ಇದಂತೂ ತಿಳಿತಲ್ಲ. ಇದ್ರದ್ದು ಉತ್ತರ 140. 2 3 6 1 7 ಇದಂತೂ ಗೊತ್ತಾತ. ಆಮೇಲೆ ಇದಕ್ಕೆ ನೀವು ಗುಣಾಕಾರ ನೋಡಿ, 20 27 140 ಆಗ್ತದೆ. ಮಾಡಿ ನೋಡಿದಾಗ ಇನ್ನ ಏನು ಬರ್ತದೆ ವಿಶೇಷ ನೋಡಿ, 40 ಇಟ್ಕೋರಿ, ಛೇದ 1 ಇಟ್ಕೋರಿ, ಪೂರ್ಣ ಸಂಖ್ಯೆದ 2 3 6 1 7 2 7 ಅಂಶ ಬಂತು ನೋಡ್ರಿ. 2 1 2 20 27 ಎಷ್ಟು ಬಂತು, 140 ಬಂತು.
ನಿಮಗೆ ಜರಿದ ರೀತಿ ಗುರುತಿತ್ತು ಅಂದ್ರೆ ಒಯ ಮಾರ್ಕ್ ನೀವು ಡೈರೆಕ್ಟ್ ಆಗಿ 140 ಉತ್ತರ ಹಾಕ್ತಿರೋ ಅಥವಾ ಇಲ್ಲೋ. ಇದನ್ನು 140 ಉತ್ತರ ಹಾಕಬೇಕಾದ್ರೆ ನೀವು ನಾನು ಹೇಳುವಾಗ ಲಕ್ಷ ಕೊಟ್ಟು ಕೇಳಬೇಕು. ಅದು ಬಹಳ ಇಂಪಾರ್ಟೆಂಟ್. ನಿಮಗೆ ಯಾವ ಈಗ ಅಲ್ಲಿ ಕಡೆ ನೀವು ಇಂಥ ಗಣಿತಗಳನ್ನು ನೀವು ನೋಡಿದ್ದೀರಿ ಅಂದ್ರೆ ನೀವು ಅಲ್ಲೇ ಕಲೀಲಿಕ್ಕೆ ಹೋಗ್ರಿ. ನಿಮ್ಗೆ ಇಂಥ ಮ್ಯಾಥ್ಸ್ಗಳನ್ನು ಯಾರು ಟೀಚರ್ ತಿಳಿಸ್ತಿರ್ತಾರಲ್ಲ ಒಯ ಮಾರ್ಕ್ ಭಾಳ ಹೆಲ್ಪ್ ಆಗ್ತದೆ. ನೀವು ಅಲ್ಲೇ ಕೋಚಿಂಗ್ ತೊಗೊಳಕ್ಕೆ ಹೋಗ್ಬೋದು. ಲೈವ್ದಾಗದ, ಆಮೇಲೆ ಟೆಲಿಗ್ರಾಮ್ದಾಗ ಕ್ಲಾಸ್ ಅದ. ಯಾರೆಲ್ಲರೂ ಕೋಚಿಂಗ್ ಕ್ಲಾಸಕ್ಕೆ ಲೈನ್ ಇಲ್ಲಿದೆ ತಗೋತಾರೆ, ನಿಮಗೆ ಸೇಮ್ ಹಿಂಗೆ ಬರ್ತದೆ ಅವ್ರ ಕೋಚಿಂಗ್ ಕ್ಲಾಸ್ನ್ಯಾಗ. ಎಲ್ಲ ದೊಡ್ಡ ಸ್ಕ್ರೀನ್ ಕೂಡಿಸ್ತಾರ, ಭಾಳ ಸುಧಾರಣೆ ಆಗೋದು ಅದು. ತಗೋರಿ, ನಿಮ್ಗೆ ಉಪಯೋಗ ಮಾಡಿಕೊಡ್ರಿ. ಶಾಣ್ಯರಾಗ್ರಿ, ಬರೀ ಡಿಗ್ರಿ ತೊಗೊಂಡು ಏನು ಮಾಡ್ತಾರೆ ನೋಡ್ರಿ. ನಾ ಏನು ಹೇಳಿದ್ದ, ಇದರ ಅಂಶ 2 3 6 1 7 ಆಗ್ತದೆ. ಇದರಲ್ಲಿ ನೀವು 20 ಬರ್ತದೆ, 27 140 ಇಷ್ಟೆಲ್ಲ ಲೆಕ್ಕ ಮಾಡ್ಕೋತ ಕುಡಿದ್ರೆ ಟೈಮ್ ಎಷ್ಟು ಹೋಗ್ತದೆ. ಇದನ್ನು ಕಲೀಲಿಕ್ಕೆ ಬೇಕು. ಇದು ಮ್ಯಾಥ್ಸ್ ಮಾತ್ರ ನೀವು ಕಲಿಬೇಕು. ಆದ್ರೆ ಇದಕ್ಕೆ ಉತ್ತರ ನೀವು ಸಿಂಪ್ಲಿಫಿಕೇಶನ್ದಾಗ ಹೆಂಗೆ ಹಾಕ್ಬೇಕಂದ್ರೆ ಇದರ ಅರ್ಧ 20 ಮಾಡಿ ಇದರ ಅಂಶಕ್ಕೆ ನೀವು ಗುಣಾಕಾರ ಮಾಡ್ರಿ. 2 3 6 1 7 27 140 ಇಷ್ಟು ಮಾಡಿ. ಇದೂ ಗುರ್ತಿರ್ಬೇಕು. ನಿಮಗೆ ಶಾರ್ಟ್ಕಟ್ ರೂಟು ಗುರ್ತಿರ್ಬೇಕು, ಥಿಯರಿನೂ ಗುರ್ತಿರ್ಬೇಕು. ಬರೀ ಹಾಲು ಕುಡಿದು ಪೈಲ್ವಾನಾಗಿ ಉಪಯೋಗ ಇಲ್ಲ, ಪೇಜ್ಗಳು ಬರಬೇಕು. ಒಂದು ಹುಡುಗಿ ತುಂಗಳ ಸ್ಕೂಲ್ದೊಳಗೆ ಕಚ್ಚಾ ಇಲ್ಲಾಂದ್ರೆ 50 ಗಣಿತ ಮಾಡಿದಳಕ್ಕೆ ಫ್ರೀ ಸೀಟ್ ಕೊಟ್ಟರು. ಜಮಖಂಡಿ ತಾಲೂಕು ಹುಡುಗಿ ಅದು. ಅವು ಪೇರೆಂಟ್ಸ್ ಬಾಯ್ದೆ ಅಂತ ಹೇಳ್ತ ನಾನು ಖುಷಿಯಾಗಿ ಹೇಳ್ಕೊಳ್ಳೋಷ್ಟು ಗ್ರೂಪ್ ಆಗ್ತದೆ. ಇಂಥ ಕ್ಲೀವ್ಗಳಿಂದೆ ಸರಳನ್ನು ಗಣಿತ ಪೇಪರ್ದಾಗ ಪಾಸ್ ಮಾಡಿದಾರೆ ಅಂದ್ರೆ ರಿಸಲ್ಟ್ ಅಲ್ಲದು. ಅತಿ ತಪ್ಪು ಗಣಿತಗಳನ್ನು ಕಲ್ತರೆ ನಾಳೆ ಇಂಜಿನಿಯರು, ಡಾಕ್ಟ್ರು, ಸೈಂಟಿಸ್ಟು, IAS ಅಧಿಕಾರಿಗಳು, ಹೈಸ್ಕೂಲ್ ಟೀಚರ್, ಕಾಲೇಜ್ನ ಲೆಕ್ಚರರ್, MSc ಎಂತೆಂಥ ಅನುಭವಗಳು ಅಂದ್ರೆ ಈ ಗಣಿತ ಅಂದ್ರೆ ನನಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಸುಮ್ಮನೆ ಲಸ ಮಸ ಹೇಳಿದ್ರಲ್ಲ ನೋಡ್ರಿ. ಈಗ ಸದ್ಯ ಇದು ಬಾಯ್ದಿದೆ ಉತ್ತರ ಹೆಂಗೆ ಹಾಕೋದು, ರೀತಿ ಕಲೀಲೇಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್ ನೆನ್ಪಿಟ್ಕೊಳ್ರಿ. ನೋಡಿ, 12 5 60, 5 5 25. ಯಾಕಂದ್ರೆ ಇದು ಸಮಭಿನ್ನ ರಾಶಿ ಅದ. ಇದು ವಿಷಮ ಭಿನ್ನ ರಾಶಿ ಇತ್ತಂದ್ರೆ ಇದರ ಭಾಗಲಬ್ಧಕ್ಕ ಬಂದ ಅಂಶಕ್ಕೆ ಗುಣಾಕಾರ ಮಾಡಿಬಿಟ್ರೆ ಖಲಾ ಸೂತ್ರ ಬಂತು. ಯಾಕೆ ಬೇಕು ನಿಮಗೆ ಕಚ್ಚಾ ಕಲಿಬೇಕನ್ನೋದು ಇಂಟ್ರೆಸ್ಟ್ ಬೇಕು. ಥಿಯರಿ ಪ್ರಕಾರ ನೋಡ್ರಿ, 60 1 ಬಾಯ್ ಅಂದ್ರೆ ಮುಂದೆ ಮ್ಯಾಲ 5 ತಳಗ 12 12 ಒಂದಲೇ 12 5 5 5 25. ಇದನ್ನು ಶಿಸ್ತಂಗ ಶಾಂತ ರೀತಿಯಿಂದ ಗಣಿತ ನೋಡ್ರಿ. ಮುಂದಿನ ಗಣಿತಗಳು ಈ ವೆಕೇಶನ್ ಕ್ಲಾಸ್ ತನ್ನ ಗಣಿತಗಳು ನೀವು ಮೊದಲು ನೋಡ್ರಿ. ಇದು 12 5 60, 5 5 25. ಇದು ಒಂದಿರ್ತದ ತಳಗ. ಪೂರ್ಣ ಸಂಖ್ಯೆಕ ಛೇದ ಅಂಶ ಛೇದ ಹೆಂಗಿರ್ತದಂದ್ರೆ ಪೂರ್ಣ ಸಂಖ್ಯೆಕ ಛೇದ ಒಂದಿರ್ತದ. ಈ ಛೇದದಿಂದ ಇದಕ್ಕೆ ಭಾಗಿಸಿದಾಗ ಬಂದ ಭಾಗಲಬ್ಧವನ್ನ ಅಂಶಕ್ಕೆ ಗುಣಾಕಾರ ಮಾಡಿಡುವುದು ಸಮಭಿನ್ನ ರಾಶಿಯ ಉತ್ತರ. ಪ್ರತಿಯೊಂದು ಎಸಳ ಗಣಿತಗಳನ್ನ ತೆಗೆದು ಹಾಕ್ತದೆ. ಬೇಸಿಕ್ ಸುಮ್ಮನೆ ನಿಮ್ಮ ಕಡೆ ಡೊಬ್ಬ ಮಾಡಿ ಸುಮ್ಮನೆ ಕಡ್ತಾ ಹೊಡೆದು ಬಿಟ್ರೆ ಅಲ್ಲದು ಗಣಿತ. ಈಗ ಇದು ಬಂದದಿ, ಇದು ಬಾಯಲ್ಲಿ ಉತ್ತರ ಬರ್ತದೆ. ಇದು ಯಾಕೆ ನಿಮಗೆ ನಾ ಹೇಳ್ತೇನೆಂದ್ರೆ ಸಿಂಪ್ಲಿಫಿಕೇಶನ್ದೊಳಗೆ ನಾಳೆ ನಿಮಗೆ ಹೈಸ್ಕೂಲ್ ಟೀಚರ, ಪ್ರೈಮರಿ ಸ್ಕೂಲ್ ಟೀಚರ, ಬ್ಯಾಂಕಿನ ಪರೀಕ್ಷೆದಾಗೆಲ್ಲ ಏನು ಮಾಡ್ತಾರೆ, ಇಂಥ ಗಣಿತಗಳನ್ನು ಹಾಕ್ತಾರೆ. ಒಂದು ಸ್ವಲ್ಪ ದೊಡ್ಡ ಇರ್ತವೆ. ಇವು ಸಣ್ಣ ನೀವು ಕಲ್ತ್ರಿ ಅಂದ್ರೆ ದೊಡ್ಡ. ಎಷ್ಟೋ ನನ್ನ ಕೈಯಾಗ ಕೋಚಿಂಗ್ ತೊಗೊಂಡ್ರು ಬ್ಯಾಂಕಿನ ಆಫೀಸರ್, ಬ್ಯಾಂಕಿನ ಮ್ಯಾನೇಜರ್ ಆಗಿದೆ. ತಿಳ್ಕೊರಿ. ಇದರ ವಿರುದ್ಧವಾದ ಇದು ಭಿನ್ನ ರಾಶಿ ಬರ್ತದೆ ನೋಡಿ. 2 8 16 1 17 2 ಅಂಶ. ಇದು 17 2 ಅಂಶದ ವಿರುದ್ಧ 2 17 ಅಂಶ. ಇದೆ ನೋಡಿ, 2 8 16 1 17 2 ಅಂಶದ ಇದರ ವಿರುದ್ಧ 2 17 ಅಂಶ ಇರ್ತದೆ. ಇದ್ರ ಉತ್ತರ ಒಂದೇ ಇರ್ತದ. ಇವು ನೆನ್ಪಿಟ್ಕೋಬೇಕು ಇವುಗಳ. ಇದನ್ನು ಹೊಳ್ಳಿ ಪದೇ ಪದೇ ನೀವು ವಿಡಿಯೋಗಳನ್ನು ನೋಡ್ರಿ. ಒಂದು ಸಾಧನೆ
ಬರೀ ವಿಡಿಯೋ ಕೋಚಿಂಗ್ ಕ್ಲಾಸ್ ನೋಡಿದ್ರೆ 10th ತನಕ ನಿಮಗೆ ಇನ್ನೂ ಭಾರಿ ಇಂಟೆಲಿಜೆಂಟ್ ಟೀಚರ್ಗಳು ಬಂದು ನಮ್ಮ ಸ್ಟುಡಿಯೋದಾಗ ಕೆಲಸ ಮಾಡೋರಿದ್ದಾರೆ. ಅವ್ರು ನಮ್ಗಿಂತಲೂ ಸಣ್ಣರಿದ್ದಾರೆ. ಅವ್ರ ಕಡೆಯಿಂದ ಕ್ಲಾಸ್ಗಳು ನಾವೆಲ್ಲ ರೆಕಾರ್ಡ್ ಮಾಡಿ ನಿಮ್ಗೆ ಕಳಿಸ್ತೀವಿ. ಈಗ ಇದನ್ನು ನೀವು ತಿಳ್ಕೊಂಡು 2 × 16 17 ಎರಡಾಂಶ 17 ಎರಡಾಂಶ ವಿರುದ್ಧ ಏನು 2 17 ಅಂಶ 17 ಎರಡಾಂಶದ ವಿರುದ್ಧ 2 17 ಅಂಶ. ಅಂದ್ರೆ ಉದಾಹರಣೆ ಹೆಂಗಂದ್ರೆ 2 × 16 ಒಂದು 17 ಎರಡಾಂಶ. ಇದರ ವಿರುದ್ಧ ಏನು ಬಂತು, ಮ್ಯಾಲ 2 ಆಯ್ತು, ತಳಗ 17 ಆಯ್ತು. ಅಂದ್ರೆ ಏನಿದ್ರ ಉತ್ತರ 1 ಆಗ್ತದ. ಇದು ಮಿಶ್ರ ಭಿನ್ನ ರಾಶಿ, ಇದು ಸಮಭಿನ್ನ ರಾಶಿ. ಇದರ ಉತ್ತರ ಉಲ್ಟಾ ಅದ. ಇದು ಮ್ಯಾಲ 2 ಆಗ್ಯದ, ತಳಗ 17 ಆಗ್ಯದ. ಅಂದ್ರೆ ನೋಡ್ರಿ 1 ಬರ್ತದ ಇಲ್ಲ. ಇಂಥ ಕ್ಲೂಗಳು ನಿಮ್ಗೆ ಗುರುತಿರಬೇಕು. 1 / 1 ಇತ್ತು ಅಂದ್ರೆ ಇದರ ಉತ್ತರ ನೀವು 1 ಅಂತೂ ಪೂರ್ಣ ಸಂಖ್ಯೆದಾಗ ಬರೀರಿ. ಇದನ್ನು ಬಾಯಲ್ಲಿ ಹೆಂಗೆ ಕಂಡು ಹಿಡಿಬೇಕನ್ನೋದು ಹೇಳ್ತಾನೆ. 2 × 16 ಒಂದು 17 ಇದನ್ನು ತೆಗೆದ್ಬಿಡ್ರಿ. ಈ 2 ಒಂದು ಈ 2 ಒಂದು ತೆಗೆದ್ಬಿಡ್ರಿ. ನೋಡ್ರಿ ಬಾಯಲ್ಲಿನೇ ಇಲ್ಲಿ ನೋಡ್ರಿ 2 × 16 ಒಂದು 17. ಇಲ್ಲಿ 17 ಬಂದ್ರೆ ಈ 17 ತೆಗೆದ್ಬಿಡ್ರಿ. ಈ 2 ತೆಗೆದ್ಬಿಟ್ಟಾಗ ಮ್ಯಾಲೂ 1 ಬರ್ತದೆ, ತಳಗೂ 1 ಬರ್ತದೆ. ಇದಕ್ಕೆ ಉತ್ಕ್ರಮ ರೂಪ, ಗುಣಕ ವಿಲೋಮ, ಗುಣ ಮುಂದೆ ಭಾಗಾಕಾರ. ಇವೇ ಭಿನ್ನ ರಾಶಿಗಳು ಮುಂದೆ ಭಾಗಾಕಾರದಾಗ ಬರ್ತಾವ. ಅಲ್ಲಿ ಎಷ್ಟು ಫಾಸ್ಟ್ ಆಗ್ತೀರಿ ಅಂದ್ರೆ ನೀವು ಅತಿ ಖುಷಿ. ಇದು ಮೊದಲು ಬೇಸಿಕ್ ಬಂದ್ರೆ ಭಾಗಾಕಾರ ತಾವೇ ಬರ್ತಾವ ನಿಮ್ಗೆ. ಇದೇ ಭಿನ್ನ ರಾಶಿ ಭಾಗಾಕಾರ ತಾವೇ ಬಂದ್ಬಿಡ್ತಾವ. ಸರಳೀಕರಣ ಕೊಟ್ಕೊಳ್ಳಿ, ನೀವೇ ಜಿಗದಾಡಿ ಮಾಡ್ಲಿಕ್ಕೆ ಚಾಲು ಮಾಡ್ತೀರಿ. ಮಾಡಿ ವೆಕೇಶನ್ ಕ್ಲಾಸ್ ನೋಡ್ರಿ. ಮೊದಲು ತಿಳಿಯಂಗಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಿರ್ತಾರೆ, ಅವ್ರು ಮಾತಾಡೋ ಸ್ಟೈಲ್ ನನ್ನ ಭಾಳ ಮನ್ಸಿಗೆ ಬರ್ತದೆ. ತಿಳಿಯಂಗಿಲ್ಲ ಮಾಡ್ತಿರ್ತಾರೆ. ಹಾಗೆ ನಿಮಗೆ ಯಾರು ಗಣಿತ ಬರೋಂಗಿಲ್ಲ ಅವರಿಗೆ ತಿಳಿಯಂಗಿಲ್ಲ, ಬರೋವ್ರಿಗೆ ಕಲಿತಾರೆ. ಯಾರಿಗೆ ಗಣಿತ ಬರ್ತದೆ ಈ ವಿಡಿಯೋ ಕ್ಲಾಸ್ ಭಾಳ ಉಪಯೋಗ ಆಗ್ತದೆ. ಗಣಿತ ಬರೋವ್ರಿಗೆ ತಿಳಿದಿದೆ, ಗಣಿತ ಕಲ್ತವ್ರಿಗೆ ಅತಿ ಸರಳ ರೀತಿ ತಿಳಿತದ. ಅದನ್ನು ತಿಳ್ಕೊ ಚೆನ್ನಾಗಿ ನೋಡ್ರಿ. ಇನ್ನೊಂದು ಸಲ ನೀವು ವಿಡಿಯೋ ಪ್ಲೇ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿಬಿಡ್ರಿ. ಎಷ್ಟು ಗಣಿತ ತಿಳಿತಾವ ನನಗೆ ಆ ನಂಬರ್ ಫೋನ್ ಮಾಡಿ ಹೇಳಿ, ನಮ್ಗೆ ಗಣಿತ ತಿಳಿದು